ನಮಸ್ಕಾರ. ನಾನು ಈ ದಿನ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ರಾಗಿ ಉಂಡವ ಭೋಗಿ ಅಂತ ಹೇಳ್ತಾರೆ. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಷ್ಟೋ ಜನರಿಗೆ ರಾಗಿ ಮುದ್ದೆ ಮಾಡೋಕ್ಕೆ ಬರೋಲ್ಲ, ಅದು ಗಂಟಾಗುತ್ತೆ ಅಂಥೇಳಿ. ನಾನಿಲ್ಲಿ ಗಂಟು ಸ್ವಲ್ಪನೂ ಆಗದೇ ಇರೋ ಥರ ಮುದ್ದೆ ಮಾಡಿ ತೋರಿಸ್ತೀನಿ. ಬನ್ನಿ ಈಗ ವಿಡಿಯೋ ನೋಡ್ತಾ ಹೋಗೋಣ, ಹಾಗೆ ರಾಗಿ ಮುದ್ದೆ ಮಾಡೋಣ. ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ 1.5 ಬೌಲಷ್ಟು ನೀರು ಹಾಕಿದ್ದೀನಿ. ಹಾಗೆ 1 ಸ್ಪೂನ್ ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿದರೆ ರಾಗಿ ಮುದ್ದೆ ತುಂಬ ರುಚಿ ಕೊಡುತ್ತೆ, ಹಾಗೆ ಮೆತ್ತಗೆ ಬರುತ್ತೆ. ಈಗ ನೋಡಿ, ಈ ಬೌಲಲ್ಲಿ ನಾನು ರಾಗಿ ಹಿಟ್ಟು ತಗೊಂಡಿದ್ದೀನಿ. ರುಚಿಗೆ 1/4 ಚಮಚದಷ್ಟು ಉಪ್ಪು ಹಾಕ್ತೀನಿ. ರಾಗಿ ಮುದ್ದೆ ತುಂಬ ಗಂಟಾಗಬಾರ್ದು, ಕಟ್ಟಕ್ಕೆ ಚೆನ್ನಾಗಿ ಬರಬೇಕು ಅಂದರೆ ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಸಣ್ಣದಾದ ಪೇಣಿ ರವೆ ಹಾಕ್ತೀನಿ. ಒಂದು ಸರಿ ಹಾಗೆ ಮಿಕ್ಸ್ ಮಾಡೋಣ. ನೀರಲ್ಲಿ ಸ್ವಲ್ಪ ಬೇಯಬೇಕು ರವೆ. ಈಗ ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ರಾಗಿ ಹಿಟ್ಟನ್ನು ಹಾಕ್ತೀನಿ. ರಾಗಿ ಹಿಟ್ಟು ಹಾಕಿದ ಮೇಲೆ ಮೊಗ್ಚಕ್ಕೆ ಹೋಗಬಾರ್ದು. ಒಂದು ಉದ್ದವಾದ ಚಮಚವನ್ನು ನಾನು ಅಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಹಿಟ್ಟನ್ನು ನೀರು ಒಳಗೆ ತಗೋಬೇಕು. ಬರೀ ರಾಗಿ ಹಿಟ್ಟಿಂದನೂ ಮುದ್ದೆ ಮಾಡ್ಬೋದು. ಇದು ಯಾರಿಗೆ ಮುದ್ದೆ ಮಾಡೋಕ್ಕೆ ಬರೋಲ್ಲೋ ಅವರಿಗೋಸ್ಕರ ವಿಡಿಯೋ. ಈಗ ನೀರು ಕುದ್ದು ರಾಗಿ ಹಿಟ್ಟು ನೀರೊಳಗೆ ಸೇರ್ತಾ ಇದೆ. ಪೂರ್ತಿ ಅದು ಬೇಯಬೇಕು. ಈಗ ನಾನು ಸ್ಪೂನೊಳಗೆ ಚೆನ್ನಾಗಿ ಅದನ್ನು ಗುಟ್ರಾಯಿಸ್ತೀನಿ. ಸ್ವಲ್ಪನೂ ಗಂಟು ಬರಬಾರ್ದು. ಹಾಗೆ ಮುದ್ದೆ ಕೋಲು ಅಂತಲೇ ಸಿಗುತ್ತೆ, ಕೆಲವರು ಅದನ್ನೇ ಉಪಯೋಗಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ರಾಗಿ ಹಿಟ್ಟು ಬೆಂದಿದೆ, ಗಂಟಿಲ್ಲದಂತೆ. ಹಿಟ್ಟು ಬೆಂದಾಗಿದೆ. ಗ್ಯಾಸ್ ಆಫ್ ಮಾಡೋಣ. ಒಂದು ತಟ್ಟೆ ಮೇಲೆ ಹರಡಿ ಇಟ್ಕೊಳ್ಳೋಣ. ನೋಡಿ, ಸ್ವಲ್ಪನೂ ಗಂಟಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಕೈಗೊಂಚೂರು ಎಣ್ಣೆ ಅಥವಾ ನೀರು ಮುಟ್ಕೊಂಡು ಕಟ್ಟಬೇಕು. ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ಹಿಟ್ಟನ್ನು ಮುದ್ದೆ ಕಟ್ಟಬೇಕು. ಹಾಗೆ ಬಿಸಿ ಇರಬೇಕಾದ್ರೆ ತಿನ್ನಬೇಕು, ಆವಾಗ ಅದ್ರ ರುಚಿ ಗೊತ್ತಾಗೋದು. ನೋಡಿದ್ರಲ್ಲ, ರಾಗಿ ಮುದ್ದೆ ಈ ಮೆಥಡಲ್ಲಿ ಮಾಡೋದು ಎಷ್ಟು ಈಸಿ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ಇದೇ ಥರ ರವೆ ಹಾಕಿ ಆವಾಗ ಮುದ್ದೆ ಸ್ವಲ್ಪನೂ ಗಂಟಿಲ್ಲದಂತೆ ಮಾಡ್ಬೋದು. ರಾಗಿ ಮುದ್ದೆಗೆ ರುಚಿ ಕೊಡದೆ ಬಸ್ಸಾರು ಮತ್ತು ಪಲ್ಯ. ನಾನು ನನ್ನ ಚಾನಲಲ್ಲಿ ಇವೆರಡು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ, ಗಮನಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.